ಬಿಸ್ನೆಸ್ ಪ್ರಪೋಸಲ್ನ 3ನೇ ಸಂಚಿಕೆಯ ಎಪಿಸೋಡ್ 3 ಕ್ಯಾಂಗ್ಟೆ ಮೂನ ತಾತ ಅವನಿಗೆ ಮದುವೆಯಾಗಲು ಪದೇ ಪದೇ ಬ್ಲೈಂಡ್ ಡೇಟ್ಗಳಿಗೆ ಹೋಗುವಂತೆ ಬಲವಂತ ಮಾಡುತ್ತಿರುತ್ತಾರೆ. ಇದರಿಂದ ಬೇಸತ್ತ ಟೇಮು ಶಿನ್ ಹಾರಿ ಅವಳು ಶಿನ್ ಗಿಯುಮ್ ಹುಯಿ ಎಂಬ ನಕಲಿ ಹೆಸರಿನಲ್ಲಿರುತ್ತಾಳೆ ಜೊತೆ ಒಂದು ನಕಲಿ ಡೇಟಿಂಗ್ ಒಪ್ಪಂದವನ್ನು ಫೇಕ್ ರಿಲೇಶನ್ಶಿಪ್ ಕಾಂಟ್ರಾಕ್ಟ್ ಮಾಡಿಕೊಳ್ಳಲು ನಿರ್ಧರಿಸುತ್ತಾನೆ. ತಾತನಿಗೆ ತಾನು ಪ್ರೀತಿಯಲ್ಲಿದ್ದೇನೆ ಎಂದು ನಂಬಿಸಲು ಟೇಮು ಅವಳಿಗೆ ಹಣದ ಆಮಿಷ ಒಡ್ಡಿ ಈ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಳ್ಳುತ್ತಾನೆ. ಇಬ್ಬರೂ ಸೇರಿ ಈ ಒಪ್ಪಂದಕ್ಕೆ ಕೆಲವು ತಮಾಷೆಯ ನಿಯಮಗಳನ್ನು ಬರೆಯುತ್ತಾರೆ. ನಕಲಿ ಗೆಳತಿಯಾಗಿ ನಟಿಸಲು ಹಾರಿಗೆ ಟೇಮೂನ ಬಗ್ಗೆ ಎಲ್ಲವನ್ನೂ ಅವನ ಹಿನ್ನೆಲೆ ಕೆಲಸ ಇಷ್ಟಕಷ್ಟಗಳು ಕಂಠಪಾಠ ಮಾಡಲು ಹೇಳಲಾಗುತ್ತದೆ. ನಂತರ ಅವರಿಬ್ಬರೂ ಟೇಮೂನ ತಾತನನ್ನು ಭೇಟಿಯಾಗುತ್ತಾರೆ. ತಾತನಿಗೆ ಇಷ್ಟವಾಗುವಂತೆ ಹಾಗೂ ಯಾವುದೇ ಅನುಮಾನ ಬಾರದಂತೆ ಹಾರಿ ತುಂಬಾ ಜಾಣ್ಮೆಯಿಂದ ನಟಿಸುತ್ತಾಳೆ. ಹಾರಿಯ ಕ್ರಶ್ ಆಗಿರುವ ಮಿನ್ ವು ಅವಳಿಗೆ ಮುಂಚೆಯೇ ಮೆಲೊಮ್ಯಾನ್ಸ್ ಬ್ಯಾಂಡ್ನ ಸಂಗೀತ ಕಾರ್ಯಕ್ರಮದ ಟಿಕೆಟ್ ಕೊಟ್ಟಿರುತ್ತಾನೆ. ಆಕಸ್ಮಿಕವಾಗಿ ಹಾರಿಯ ಬ್ಯಾಗ್ನಿಂದ ಆ ಟಿಕೆಟ್ಗಳು ಕೆಳಗೆ ಬೀಳುತ್ತವೆ. ಇದನ್ನು ನೋಡಿದ ಟೇಮು ತಾತನಿಗೆ ಅನುಮಾನ ಬರಬಾರದೆಂದು ತಾನೇ ಆ ಟಿಕೆಟ್ ತಂದಿರುವುದಾಗಿ ಸುಳ್ಳು ಹೇಳಿ ಹಾರಿಯನ್ನು ಆ ಕಾರ್ಯಕ್ರಮಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಕಾರ್ಯಕ್ರಮದಲ್ಲಿ ಬ್ಯಾಂಡ್ನ ಗಾಯಕ ಮಿನ್ ವು ಕಳುಹಿಸಿದ್ದ ಒಂದು ವಿಶೇಷ ಸಂದೇಶವನ್ನು ಓದುತ್ತಾನೆ. ಮಿನ್ ವು ತನ್ನ ಪ್ರೇಯಸಿಯ ಜೊತೆ ಸೇರಿ ಹಾರಿಗೂ ಒಳ್ಳೆಯ ಹುಡುಗ ಸಿಗಲಿ ಎಂದು ಹಾರೈಸಿರುತ್ತಾನೆ. ಇದನ್ನು ಕೇಳಿ ತನ್ನ 7 ವರ್ಷದ ಒನ್ ಸೈಡ್ ಲವ್ ವಿಫಲವಾಯಿತಲ್ಲ ಎಂದು ಹಾರಿ ಅಳಲು ಶುರುಮಾಡುತ್ತಾಳೆ. ಆಗ ಕಟ್ಟುನಿಟ್ಟಾದ ಟೇಮು ಅವಳಿಗೆ ತನ್ನ ಕರವಸ್ತ್ರ ಕೊಟ್ಟು ತುಂಬಾ ಮೃದುವಾಗಿ ಸಮಾಧಾನ ಮಾಡುತ್ತಾನೆ. ಇಲ್ಲಿ ಅವರಿಬ್ಬರ ನಡುವೆ ಸ್ವಲ್ಪ ಕಾಳಜಿ ಮತ್ತು ಪ್ರೀತಿ ಮೂಡುವ ಮುನ್ಸೂಚನೆ ಸಿಗುತ್ತದೆ. ಇನ್ನೊಂದು ಕಡೆ ಹಾರಿಯ ಗೆಳತಿ ಜಿನ್ ಯಂಗ್ ಸಿಯೋ ತನ್ನ ಮನೆಯವರ ಒತ್ತಾಯದಿಂದ ಬೇಸತ್ತು ಮನೆಯನ್ನು ಬಿಟ್ಟು ಹೊಸ ಅಪಾರ್ಟ್ಮೆಂಟ್ಗೆ ಬಾಡಿಗೆಗೆ ಬರುತ್ತಾಳೆ. ಕಾಕತಾಳೀಯವಾಗಿ ಟೇಮೂನ ಸೆಕ್ರೆಟರಿ ಚಾ ಸಂಗ್ ಹೂನ್ ಅವಳ ಪಕ್ಕದ ಮನೆಯವನೇ ಆಗಿರುತ್ತಾನೆ. ಯಂಗ್ ಸಿಯೋ ಮನೆಯಲ್ಲಿ ಜಿರಳೆ ಬಂದಾಗ ಸಂಗ್ ಹೂನ್ ಸಹಾಯ ಮಾಡುತ್ತಾನೆ. ಆದರೆ ಅವಳು ಈ ಹಿಂದೆ ತನ್ನ ಬಾಸ್ ಟೇಮೂನ ಬ್ಲೈಂಡ್ ಡೇಟನ್ನು ರಿಜೆಕ್ಟ್ ಮಾಡಿದ್ದ ಕಾರಣ ಸಂಗ್ ಹೂನ್ ಅವಳೊಂದಿಗೆ ಯಾವುದೇ ಸ್ನೇಹ ಬೆಳೆಸಲು ಇಷ್ಟಪಡದೆ ಅಂತರ ಕಾಯ್ದುಕೊಳ್ಳುತ್ತಾನೆ. ಈ ಎಪಿಸೋಡ್ನಲ್ಲಿ ಟೇಮು ಮತ್ತು ಹಾರಿ ನಡುವಿನ ಒಪ್ಪಂದದ ರಿಲೇಶನ್ಶಿಪ್ ಶುರುವಾಗುತ್ತದೆ. ಜೊತೆಗೆ ಅವರಿಬ್ಬರ ನಡುವಿನ ತಮಾಷೆಯ ದೃಶ್ಯಗಳು ಮತ್ತು ಕಾನ್ಸರ್ಟ್ನಲ್ಲಿ ನಡೆಯುವ ಎಮೋಷನಲ್ ದೃಶ್ಯಗಳು ಮುಂದಿನ ಎಪಿಸೋಡ್ಗಳ ಮೇಲೆ ಕುತೂಹಲ ಹೆಚ್ಚಿಸುತ್ತವೆ.